ನಮ್ಮ ಸರ್ವೀಸಲ್ಲಿ 24 ಗಂಟೆ ಒಳಗೆ 2 ಸರಿ 24 ಅಲ್ಲ 20 ಗಂಟೆಯಲ್ಲಿ 2 ಸರಿ ಈ ಥರ ಪ್ರೆಸ್ ಮೀಟ್ ಮಾಡೋದು ಸಂದರ್ಭ ಯಾವಾಗಲೂ ಬಂದಿರಲಿಲ್ಲ. ಆದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ನಿನ್ನೆ ಸಾಯಂಕಾಲ 5 ಗಂಟೆ ನಾನು ತಮ್ಮ ಜೊತೆಗೆ 24ನೇ ತಾರೀಕೇನು ಘಟನೆ ಆಗಿತ್ತು, 23ನೇ ತಾರೀಕೇನು ಘಟನೆ ಆಗಿತ್ತು ಅದರ ಬಗ್ಗೆ ಮಾತಾಡಿದೆ. ಯಶಸ್ವಿಯಾಗಿ ಸುಖಾಂತ ಆಗಿದೆ ಆ ಘಟನೆದು, ತಮ್ಮೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಡೇ 24th ಆಗಸ್ಟ್ಗೆ ಇನ್ನೊಂದು ಭಾಳ ದುಃಖದ ಘಟನೆ, ಹೇಳೋಕ್ಕೂ ನಮಗೂ ಮುಜುಗರ ಆಗತ್ತೆ ಅಂಥ ದುಃಖದ ಘಟನೆ ಅಂದರೆ ರೇಪ್ ಆ್ಯಂಡ್ ರಾಬ್ರಿ. ಒಂದು 24ನೇ ತಾರೀಕು ಆಗಿತ್ತು, 25ನೇ ತಾರೀಕು ನಾವು ಆಲಂಡಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಇದುವರೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇನ್ಸಿಡೆಂಟ್ 7 to 8 o'clock ಸಾಯಂಕಾಲ ಮಧ್ಯದಲ್ಲಿ ಆಗಿದೆ. ಕಂಪ್ಲೇನೆಂಟ್ ಅಂದರೆ ದಟ್ ಬಾಯ್ ಆ್ಯಂಡ್ ದ ವಿಕ್ಟಿಮ್, ದಟ್ ಗರ್ಲ್ ವರ್ ಡ್ರ್ಯಾಗ್ಡ್ ಆ್ಯಂಡ್ ದುಡ್ಡು ಡಿಮಾಂಡ್ ಇತ್ತು, 3 ಲಕ್ಷ ಕೊಡಬೇಕು ಅಂತ ಒಂಥರ ರಾಬರಿ ಮಾಡೋದು ಪ್ರಯತ್ನ ಇತ್ತು. ಅದು ಯಶಸ್ವಿ ಆಗಿಲ್ಲ. ಆದರೆ ಅದ ನಂತರ ಈ ಒಂದು ದುಃಖದ ಘಟನೆ ಆಯಿತು. ಇದಾದಮೇಲೆ ನಮ್ಮ ಕಮಿಷನರ್ ಅವರು ಮತ್ತು ಈ ದಕ್ಷಿಣ ವಲಯದ IG ಅವರು ಕೂಡ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಪ್ಲಾನಿಂಗ್ ಮಾಡಿ 7 ತಂಡಗಳು ಬೇರೆ ಬೇರೆ ಕೆಲಸಕ್ಕೆ ಅವರು ಹಾಕಿದರು. ಈ ಕೇಸಲ್ಲಿ ಒಂದು ವಿಶೇಷ ಅಂದರೆ ಇದುವರೆಗೆ ನಮಗೆ ವಿಕ್ಟಿಮಿಂದ ಯಾವುದೋ ಒಂದು ಶಬ್ದನೂ ಗೊತ್ತಾಗಲಿಲ್ಲ. ಅದು ಸಹಜ, ನಾವು ಒಪ್ಕೋಬೇಕಾಗತ್ತೆ. ನಿನ್ನೆ ಕೂಡ ನಾನು ಮಾತಾಡಿದೆ, ವಿ ಹ್ಯಾವ್ ಟು ಬಿ ಸೆನ್ಸಿಟಿವ್ ಟು ದ ಟ್ರಾಮಾ ಶಿ ಈಸ್ ಸಫರಿಂಗ್. ಆ ಕಾರಣದಿಂದ ಯಾರು ಪೊಲೀಸ್ ಆಫೀಸರ್ ಆಗಲಿ ಬೇರೆ ಯಾರು ಆಗಲಿ ಅವಳ ಜೊತೆಗೆ ಒಂದು ಸೆಂಟೆನ್ಸ್ ಕೂಡ ಎಕ್ಸ್ಚೇಂಜ್ ಮಾಡೋಕ್ಕಾಗಲಿಲ್ಲ. ಅವ್ರ ಫ್ರೆಂಡ್ ಯಾರಿದ್ದರು, ಮೇಲ್ ಫ್ರೆಂಡ್, ಅವರು ನಮಗೆ ಸ್ವಲ್ಪ ಮಾಹಿತಿ ಕೊಟ್ಟರು. ಆದರೆ ಅದೂ ಇನ್ಕಂಪ್ಲೀಟ್, ಯಾಕೆಂದರೆ ಅವರು ಅನ್ಕಾನ್ಷಿಯಸ್ ಆಗಿದ್ದರು ಮತ್ತು ಅವ್ರದ್ದು ಲಿಮಿಟೇಷನ್ಸ್ ಇತ್ತು. ಆಮೇಲೆ ಮೂರನೇ ವಿಷಯ ಅಂದರೆ 7:30 8 o'clock ಎಷ್ಟು ಕತ್ಲಾಗತ್ತೆ ಅಲ್ಲಿ ತಮಗೆಲ್ಲ ಗೊತ್ತಿದೆ. ಮಧ್ಯದಲ್ಲಿ ನಿನ್ನೆ ಮತ್ತು ಮೊನ್ನೆ ಸಾಕಷ್ಟು ಪಬ್ಲಿಕ್ ಡೊಮೇನಲ್ಲಿ ಸ್ಪೆಕ್ಯುಲೇಷನ್, ಅಡ್ವೈಸ್ ಎಲ್ಲ ಸಿಕ್ಕಿದೆ. ಆದರೆ ಅದು ನಾವು ಗಮನಕ್ಕೆ ತರದೆ, ಏಕೆಂದರೆ ಮೋಸ್ಟ್ ಆಫ್ ಇಟ್ ಈಸ್ ಸ್ಪೆಕ್ಯುಲೇಟಿವ್. ಇಂಥವ್ರು ಮಾಡಿರ್ಬೋದು, ಅಂಥವ್ರು ಮಾಡಿರ್ಬೋದು. ನನಗೆ ಅನೌನ್ಸ್ ಮಾಡೋಕ್ಕೆ ಭಾಳ ಖುಷಿ ಆಗ್ತಾಯಿದೆ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಇದು ಸಂತೋಷದ ಪ್ರಸಂಗ ಯಾವುದೂ ಇಲ್ಲ. ಬಟ್ ಐ ವಾಂಟ್ ಟು ಅನೌನ್ಸ್ ದಟ್ ಈ ಕೇಸಲ್ಲಿ 5 ಮಂದಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ 5 ಮಂದಿ ಯಾರು? ಅಗೇನ್ ಹೈಕೋರ್ಟ್ ಆರ್ಡರ್ ತಕ್ಕಂತೆ ನಾವು ಜಾಸ್ತಿ ಡೀಟೇಲ್ಸ್ ನಮ್ಗೆ ಕೊಡೋಕ್ಕೆ ಬರಲ್ಲ. ಆದರೆ ದೀಸ್ 5 people ಆರ್ ಆಲ್ ಬಿಲಾಂಗಿಂಗ್ ಟು ತಿರುಪುರ್ ಇನ್ ತಮಿಳ್ನಾಡು. ಆವಾಗ ಮೈಸೂರು ಸಿಟಿಗೆ ಬರ್ತಿದ್ರು. ಅವರು ಬೇಸಿಕಲಿ ಲೇಬರ್ ಕ್ಲಾಸ್ ವರ್ಕರ್ಸ್, ವೈರಿಂಗ್ ಮಾಡಿದವರು, ಕಾರ್ಪೆಂಟ್ರಿ ಮಾಡಿದವರು, ಡ್ರೈವರ್ಸ್. ಒಬ್ಬರು 7th ಕ್ಲಾಸ್ ಓದಿದ್ದಾರೆ, ಒಬ್ಬರು 8th ಕ್ಲಾಸ್ ಓದಿದ್ದಾರೆ, ಒಬ್ಬರು ಓದಿಲ್ಲ, ಒಬ್ಬರು ಜುವೆನೈಲ್ ಕೂಡ ಇದ್ದಾರೆ, 17 year ಏಜ್. ಬಟ್ ಕನ್ಫರ್ಮ್ ಮಾಡಬೇಕಾಗತ್ತೆ. ಇದು ನಾವು ಹೇಳ್ತಾ ಇರೋದು ಭಾಳ ಪ್ರಿಲಿಮಿನರಿ ಇಂಟ್ರೋಗೇಷನ್ ಮೇಲೆ. ನಾವು ಆ್ಯಕ್ಚುಲಿ ನಮಗೆ ಬಿಟ್ಟರೆ ನಾವು ಇನ್ನೂ 24 hours ಇನ್ನೂ ಇನ್ವೆಸ್ಟಿಗೇಷನ್ ಇಂಟ್ರೋಗೇಷನ್ ಮಾಡಿ ತಮಗೆ ತಿಳಿಸ್ಬೇಕಿತ್ತು. ಬಟ್ ನಮ್ಗೆ ಗೊತ್ತಿದೆ ತಮ್ಮ ಕಂಪಲ್ಷನ್ಸ್. ಸೊ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಒಬ್ಬರು ಜುವೆನೈಲ್ ಇದ್ದಾರೆ, 17 years, ಬಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್.
ಆದರೆ ತಮಗೆ ಗೊತ್ತಿದೆ ಈಗ ಜುವೆನೈಲ್ ಆ್ಯಕ್ಟಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಬಂದಿವೆ. ಹಿಂದೆ ಜುವೆನೈಲ್ದು ಡೆಫಿನೇಷನ್ ಏನಿತ್ತು ಅಂದರೆ ಲೆಸ್ ದೆನ್ 18 ಇಯರ್ಸ್. ಈಗ ನಿರ್ಭಯ ಕೇಸ್ ಆದಮೇಲೆ ಜುವೆನೈಲ್ದು ಒಂದು ಡೆಫಿನೇಷನ್ ಚೇಂಜ್ ಆಗಿದೆ ವಿತ್ ರಿಸ್ಪೆಕ್ಟ್ ಟು ಸೀರಿಯಸ್ ಕೇಸಸ್. ಯಾವಾಗ ಒಂದು ಭಾಳ ಸೀರಿಯಸ್ ಕೇಸ್ ಇದ್ದರೆ, ಸೀರಿಯಸ್ ಕ್ರೈಮ್ ಇದ್ದರೆ, ಅದರಲ್ಲಿ ಬಿಯಾಂಡ್ 16 ಆಲ್ಸೋ ದೇ ವಿಲ್ ಬಿ ಟ್ರಯಲ್ಡ್ ಬೈ ದಿ ಕೋರ್ಟ್ ಆ್ಯಸ್ ಯೂಶುವಲ್, ಇಸಂಟ್ ಇಟ್? ಸೊ ಅವ್ರದ್ದು ಬಟ್ ನಾವು ಏಜ್ ಕನ್ಫರ್ಮ್ ಮಾಡಿದ ನಂತರ ವೆದರ್ ರೆಗ್ಯುಲರ್ ಕೋರ್ಟ್ಗೆ ಅವರು ಟ್ರಯಲ್ ಆಗುತ್ತೆ ಅಥವಾ ಜುವೆನೈಲ್ ಕೋರ್ಟ್ಗೆ ಕಳಿಸ್ಬೇಕಾಗತ್ತೆ, ಅದು ನಾವು ಪರಿಶೀಲನೆ ಮಾಡ್ತೀವಿ. ಇವರು ಕೆಲವು ಸರಿ ಯಾವುದೋ ಒಂದು ಎರಡು ಕೆಲಸಕ್ಕೋಸ್ಕರ ಮೈಸೂರು ಸಿಟಿಗೆ ಬರ್ತಿದ್ರು. ಬಂದಾಗ ಹೋಗೋದು ಮುಂಚೆ ಸ್ವಲ್ಪ ಕುಡಿಯೋದು, ಪಾರ್ಟಿ ಮಾಡೋದು ಅಭ್ಯಾಸ ಇತ್ತು. ಆ ದಿವಸ ಅವರು ಅಲ್ಲಿ ಇದ್ದರು. ಮುಂದೇನಾಯಿತು ಅದು ಎಲ್ಲ ತಮಗೆ ಗೊತ್ತಿದೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಮೈ ಟೀಮ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಆಲ್ ಆಫ್ ಯು. ತಾವು ಭಾಳ ಪೇಷನ್ಸಿಂದ ಇಂಥ ಘಟನೆಗಳು ಇನ್ವೆಸ್ಟಿಗೇಟ್ ಮಾಡೋಕ್ಕೆ, ಪತ್ತೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಭಾಳ ಸರಿ ನಾವು ಕೇಳ್ತೀವಿ 24 ಅವರ್ಸ್ ಆಯಿತು ಅರೆಸ್ಟ್ ಆಗಿಲ್ಲ, 48 ಅವರ್ಸ್ ಆಯಿತು ಅರೆಸ್ಟ್ ಆಗಿಲ್ಲ. ನನಗೆ ಗೊತ್ತಿದ್ದರೆ ಯಾರಿದ್ದಾರೆ ಅರೆಸ್ಟ್ ಮಾಡೋದು 24 ಅವರ್, ಯಾಕೆ ನಾವು 4 ಅವರ್ಸ್ನೂ ವೆಯ್ಟ್ ಮಾಡೋದಿಲ್ಲ. ಮತ್ತು ಇಂಥ ಬ್ಲೈಂಡ್ ಕೇಸ್ ವೇರ್ ಓನ್ಲಿ ಸೋರ್ಸ್ ಹ್ಯಾಸ್ ಬೀನ್ ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಎವಿಡೆನ್ಸ್, ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಕ್ಲೂಸ್. ಸೊ ಇದಕ್ಕಿಂತ ಜಾಸ್ತಿ ಇನ್ವೆಸ್ಟಿಗೇಟಿವ್ ಡೀಟೇಲ್ಸ್ ಹೇಳೋದು ಈಗ ಸೂಕ್ತಿಲ್ಲ. ನಮ್ಮ ಟೀಮ್ ಆ್ಯಕ್ಚುಲಿ ಲೆಡ್ ಬೈ ಪ್ರತಾಪ್ ರೆಡ್ಡಿ, ADG ಲಾ ಆ್ಯಂಡ್ ಆರ್ಡರ್, ಅವರು 4 ದಿವಸದಿಂದ ಇಲ್ಲೇ ಇದ್ದಾರೆ. ಮತ್ತು ಚಂದ್ರಗುಪ್ತ್, ನಮ್ಮ IG ಸದರ್ನ್ ರೇಂಜ್ ಪ್ರವೀಣ್ ಪವಾರ್, ಪ್ರದೀಪ್ ಗುಂಟಿ DCP ಲಾ ಆ್ಯಂಡ್ ಆರ್ಡರ್, ಆ್ಯಂಡ್ ಗೀತಾ DCP ಕ್ರೈಮ್, ಆ್ಯಂಡ್ ಆಫ್ ಕೋರ್ಸ್ ನಮ್ಮ SP ಚೇತನ್. ಎರಡು ಆ್ಯಸ್ ಎ ಟೀಮ್ ಆಗಿ 2 ಕೇಸಸ್ ಅಲ್ಲಿ ಟೀಮ್ ಆಗಿ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ನಾನು ಈ ಕೇಸ್ ಡಿಟೆಕ್ಷನ್ ಬಗ್ಗೆ ಜಸ್ಟ್ 5 ಮಿನಿಟ್ಸ್ ಮುಂಚೆ ಸನ್ಮಾನ್ಯ ಗೃಹ ಸಚಿವರಿಗೂ ಹೇಳಿದಾಗ ಅವರು ಹೇಳಿದರು, ಫಸ್ಟ್ ನಮ್ಮ ಕಡೆಯಿಂದ ಈ ಟೀಮ್ಗೂ ಕೂಡ 5 ಲಕ್ಷ ರೂಪಾಯಿ ರಿವಾರ್ಡ್ ನೀವು ಘೋಷಣೆ ಮಾಡಿ ಅಂತ. ಅದಕ್ಕೆ ಅವರು ಹೇಳಿದಾಗೆ ನಿನ್ನೆ ಒಂದು 5 ಲಕ್ಷ ರೂಪಾಯಿ ಬೇರೆ ಕೇಸಲ್ಲಿ ರಿವಾರ್ಡ್ ಅನೌನ್ಸ್ ಮಾಡಿದ್ದೆ. ಈ ಕೇಸಲ್ಲಿ ಕೂಡ 5 ಲಕ್ಷ ರೂಪಾಯಿ ರಿವಾರ್ಡ್ ಅನೌನ್ಸ್ ಮಾಡ್ತಾಯಿದ್ದೀನಿ. ಆದರೆ ರಿವಾರ್ಡ್ ಮುಖ್ಯ ಅಲ್ಲ, ಅದು ಇನ್ಸಿಡೆಂಟಲ್. ಇದು ಡಿಟೆಕ್ಷನ್ ನಾವು ರಿವಾರ್ಡ್ಗೋಸ್ಕರ ಯಾರು ಮಾಡಲ್ಲ. ದಿಸ್ ಈಸ್ ಜಸ್ಟ್ ಟು ಕೀಪ್ ದೇರ್ ಮೊರಲ್ ಅಪ್.